ಈಗ ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಸಚಿವ ಕೆಎಚ್ ಮುನಿಯಪ್ಪ ಅವರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ದೇವನಹಳ್ಳಿ ತಾಲೂಕಿನಲ್ಲಿ ಭರ್ಜರಿ ರೌಂಡ್ಸ್ ಹಾಕಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಹಾಗೂ ಸದಸ್ಯ ಮಹೇಶ್ ಬಾಬು ಅವರು ಸಚಿವರಿಗೆ ಬೆಳ್ಳಿ ಗದೆ ನೀಡಿ ಆತ್ಮೀಯ ಹಾಗೂ ಭರ್ಜರಿ ಸ್ವಾಗತ ಕೋರಿದ್ರು. ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಸುಮಾರು 2.5 ಕೋಟಿ ರು ಅನುದಾನದಲ್ಲಿ ನಿರ್ಮಿಸಲಾದ ಕೆರೆ ಏರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಅಂಗನವಾಡಿ ಕೇಂದ್ರ ಹಾಗೂ ಬಸ್ ನಿಲ್ದಾಣವನ್ನ ಸಚಿವರು ಲೋಕಾರ್ಪಣೆಗೊಳಿಸಿದ್ರು. ನಂತರ ಜಾಲಿಗೆ ಗ್ರಾಮ ಪಂಚಾಯಿತಿ ಮತ್ತು ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾದ ಆಕರ್ಷಣಾ ಹಾಗೂ ಸುಸಜ್ಜಿತ ಜಾಲಿಗೆ ಕೆರೆ ವಾಕಿಂಗ್ ಪಾತ್ ಹಾಗೂ ತಿಂಡ್ಲು ಸರ್ಕಲ್ ನ ಬಸ್ ತಂಗುದಾಣವನ್ನ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಕ್ಷೇತ್ರಕ್ಕೆ ಸುಮಾರು 100 ಕೋಟಿ ರೂಪಾಯಿ ಹಂತ ಹಂತವಾಗಿ 20 ಕೋಟಿ ಒಂದ್ಸಾರಿ, 50 ಕೋಟಿ ಒಂದ್ಸಾರಿ, 20 ಕೋಟಿ ಒಂದ್ಸಾರಿ, 10 ಕೋಟಿ ಒಂದ್ಸಾರಿ, 100 ಕೋಟಿ ರೂಪಾಯಿ ಅಭಿವೃದ್ಧಿಗಳು ಕೊಟ್ಟಿದ್ದಾರೆ. ರಸ್ತೆ ಕಾಮಗಾರಿಗಳನ್ನ PWD ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆಗಳು ಇಂಥವೆಲ್ಲನೂ ಬಹಳ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದರಿಂದ ಒಳ್ಳೆ ಕೆಲಸ ಆಗ್ತದೆ. ಸರ್ಕಾರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿ ಅನುಕೂಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 108 ಆಂಬ್ಯುಲೆನ್ಸ್ ನಲ್ಲಿ ಸುರಕ್ಷಿತ ಹೆರಿಗೆ, ಗಂಡು ಮಗುಗೆ ಜನನ. ಮುಂಡಗೋಡ ತಾಲೂಕಿನ ಅತ್ತಿಬೇರಿ ಗ್ರಾಮದ ಶ್ರೀಮತಿ ಬಿಬಿ ಆಯಿಷಾ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮನೆಯವರು ತಕ್ಷಣವೇ 108 ತುರ್ತು ಸೇವೆಗೆ ಕರೆ ಮಾಡಿದ್ರು. ಮಾಹಿತಿ ಪಡೆದ ತಕ್ಷಣ ತುರ್ತು ವೈದ್ಯಕೀಯ ತಂತ್ರಜ್ಞರಾದ ಧನರಾಜ್ ಸಿ ಹಾಗೂ ಚಾಲಕರಾದ ಕೆಂಚೇಶ್ ಸ್ಥಳಕ್ಕೆ ಧಾವಿಸಿದ್ರು. ಗರ್ಭಿಣಿಯನ್ನ ಆಸ್ಪತ್ರೆಗೆ ಕೊಂಡೊಯ್ಯುವ ವೇಳೆ ಹನುಮಗುಂದ ಕ್ರಾಸ್ ಬಳಿ ನೋವು ತೀವ್ರವಾಗಿದ್ದರಿಂದ ಆಂಬ್ಯುಲೆನ್ಸ್ ನಲ್ಲೇ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಲಾಯಿತು. ಗಂಡು ಮಗು ಜನಿಸಿದ್ದು ತಾಯಿ ಮತ್ತು ಮಗುವನ್ನ ಮುಂಡಗೋಡ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಲಾಯಿತು. ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಳೆಕೋಟೆಯ ಶ್ರೀ ರಾಮಸುಬ್ಬಯ್ಯ ಸ್ಮಾರಕ ಸರ್ಕಾರಿ ಶಾಲೆಯ 1996-97ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದ್ರು. ಸುಮಾರು 28 ವರ್ಷಗಳ ಬಳಿಕ ಹಳೆ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರು ಈಗ ಸೇವಾ ನಿವೃತ್ತಿ ಹೊಂದಿದ್ದು ತಮ್ಮ ವಿದ್ಯಾರ್ಥಿಗಳು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ರು. ಶಿಕ್ಷಣ ಮತ್ತು ಸಂಸ್ಕಾರವೇ ಜೀವನದ ಆಧಾರ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟರು. ಸಂತೋಷ ಆಗುತ್ತೆ. ಇಷ್ಟು ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸಿ ನಮ್ಗೆ ಶಿಕ್ಷಣ ಕೊಟ್ಟಿರೋಂತ ಶಿಕ್ಷಕರನ್ನಾಗ್ಲಿ ನಮ್ಮನ್ನೇ ಆಗ್ಲಿ ಎಲ್ಲಾನು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾವು ಫಸ್ಟ್ ಟೈಮ್ ಹುಡುಗರು ಮಾತ್ರ 22ರಲ್ಲಿ ಸೇರಿದಾಗ ಬರೀ ಹುಡುಗರು ಮಾತ್ರ ಸೇರಿದ್ವಿ. ಆಮೇಲೆ ಹುಡುಗರು ಹುಡುಗಿರು 2 ಸೇರಿ 1 ವರ್ಷದಿಂದ ಈಗಿದ ಗುರುಗಳನ್ನ ಫಸ್ಟ್ ಮೊದಲನೇ ಟೈಮ್ ಕರಿಬೇಕು ಅಂತಂದಾಗ ಎಲ್ಲಾರು ಧ್ವನಿಗೂಡಿಸೋ ಒಂಥರ ಖುಷಿ ಆಯ್ತು. ಎಲ್ಲಾರು ಸಹಮತದಿಂದ ಒಪ್ಪಿಗೆ ಕೊಟ್ರು. ನಮ್ಗೆ ಗುರುಗಳನ್ನ ಕರೆದು ಗುರುವಂದನೆ ಕಾರ್ಯಕ್ರಮ ಮಾಡೋಣ. ಸಾಮಾನ್ಯವಾಗಿ ಎಲ್ಲಾರು ಗೆಟ್ ಟುಗೆದರ್ ಮಾಡ್ತಾನೆ ಇರ್ತಾರೆ. ಗುರುಗಳಿಗೊಂದು ಗೌರವ ಕೊಡೋಣ. ಎಷ್ಟೋ ವರ್ಷಗಳು 28 ವರ್ಷ ಆಗೈತೆ ನಾವು SLC ಬಿಟ್ಟು. 96-97ನೇ ಸಾಲಿನ SSLC ವಿದ್ಯಾರ್ಥಿಗಳು ನಮ್ಮ ಎಲ್ಲಾ ಶಿಕ್ಷಕರನ್ನು ಗೌರವಿಸಿ ಇಂದು ಎಲ್ಲರನ್ನು ಒಟ್ಟುಗೂಡಿಸಿ ನರೇಂದ್ರ ಮತ್ತು ಅವರ ತಂಡದವರು ಎಲ್ಲರನ್ನೂ ಸಹ ಸೇರಿಸಿ ಒಂದು ಗೌರವಿಸಿವರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಪೀಳಿಗೆಗೆ ಗುರುವಂದನಾ ಕಾರ್ಯಕ್ರಮ ಬಹಳ ಮುಖ್ಯವಾಗಿದೆ. ತಮಗೆ ಅಕ್ಷರಗಳನ್ನು ಕಲಿಸಿದಂತ ಗುರುಗಳನ್ನ ಎಷ್ಟೋ ವಿದ್ಯಾರ್ಥಿಗಳು ಮರ್ತಿದ್ದಾರೆ. ಅದು ಮರವು ಒಳ್ಳೇದಲ್ಲ. ತನಗೆ ವಿದ್ಯಾ ಒಂದಕ್ಷರವಂ ಕಲಿಸಿದಾತ ಗುರು ಎಂಬಂತೆ ಅದೊಂದು ನಾಣ್ಣುಡಿ. ಆ ಅಕ್ಷರವನ್ನ ಕಲಿಸಿದಾತ ಗುರು ಅಂತ ಅವರನ್ನ ನೆನ್ಕೊಂಡ್ರೆ, ತಂದೆ ತಾಯಿಗಳನ್ನ ಮತ್ತು ಗುರು ಹಿರಿಯರನ್ನ ನೆನ್ಕೊಂಡ್ರೆ ಅವರಿಗೆ ಬಹಳ ಅವ್ರ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ನಾನು ವಿದ್ಯಾರ್ಥಿಗಳಿಗೆ ಅಂದ್ರೆ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತಲೂ ಇವರಾಗಲೇ 45 ದಾಟಿದ್ದಾರೆ. ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ಇವತ್ತಿನ ದಿನ ವೃದ್ಧಾಶ್ರಮಗಳು ಜಾಸ್ತಿ ಆಗಿವೆ. ಒಂದೇ ಊರಿನಲ್ಲಿ ಮಕ್ಕಳು ಮತ್ತು ತಂದೆ ತಾಯಿ ಇದ್ದಾಗ ತಂದೆ ತಾಯಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅರ್ಥವಿಲ್ಲ. ಅವ್ರ ವಯಸ್ಸಾಗಿರ್ತದೆ. ಆದ್ರಿಂದ ಮಕ್ಕಳು ಅವ್ರನ್ನ ಸಹಾನುಭೂತಿಯಿಂದ ಕಂಡು ಅವ್ರನ್ನ ಗೌರವಿಸಿ, ಮತ್ತೆ ಅವ್ರ ಮಕ್ಕಳು ಸಹ ಅವರನ್ನ ಗೌರವಿಸಬೇಕು, ಸಹಾನುಭೂತಿಯಿಂದ ಕಾಣಬೇಕಲ್ಲ. ಇವತ್ತು ರೊಟ್ಟಿ ತಿರುವಾಕಿದ ಹಾಗೆ. ಯಾಕೆಂದ್ರೆ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇದ್ರೆ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ಳಲ್ಲ ಅಂತೇಳಿ ಇವತ್ತು ಹೇಳ್ತಾರೆ. ಆದ್ರಿಂದ ಎಲ್ಲರೂ ಸಹ ದಯಮಾಡಿ ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅದ್ದೂರಿ ಕಲ್ಯಾಣೋತ್ಸವಕ್ಕೆ ಸಕಲ ಸಿದ್ಧತೆ.
ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮದಲ್ಲಿ ಫೆಬ್ರವರಿ 4ರಿಂದ 6ರವರೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅದ್ದೂರಿ ಕಲ್ಯಾಣೋತ್ಸವ ನಡೆಯಲಿದೆ. ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗ್ತಾ ಇರುವಂತಹ ದೇವಸ್ಥಾನದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಾಜಿ ಟ್ರಸ್ಟ್ ಸಂಸ್ಥಾಪಕರಾದ ಕುಮಾರ್ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ಜನರು ಭಾಗವಹಿಸಬಹುದು. ಪ್ರತಿಯೊಬ್ಬ ಭಕ್ತರಿಗೆ ತಿರುಪತಿ ಲಡ್ಡು ಪ್ರಸಾದ ವಿತರಿಸಲಾಗಿದ್ದು, ಲಡ್ಡು ತಯಾರಿಕೆಗಾಗಿ ತಿರುಪತಿಯಿಂದಲೇ ಸಿಬ್ಬಂದಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಫೆಬ್ರವರಿ 6ರಂದು ಸಂಜೆ ಕಲ್ಯಾಣೋತ್ಸವ ನಡೆಯಲಿದ್ದು, ವೃದ್ಧರು, ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್, ಸಿಸಿಟಿವಿ ಮತ್ತು ಟಿಟಿಡಿ ಸೆಕ್ಯೂರಿಟಿ ಫೋರ್ಸ್ ಭದ್ರತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪೊಲೀಸ್ ಪೇದೆ ವಾಟ್ಸ್ಆಪ್ ಸ್ಟೇಟಸ್ ವಿವಾದ ತನಿಖೆಗೆ ಆದೇಶ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಠಾಣೆಯ ಪೊಲೀಸ್ ಪೇದೆ ಬ್ರಹ್ಮಾನಂದ ಗದ್ದಿ ಅವರು ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಪೊಲೀಸ್ ಡ್ಯೂಟಿ ಕುರಿತು ಅವಹೇಳನಕಾರಿಯಾಗಿ ಸಂದೇಶ ಹಾಕಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಇದು ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ದೌರ್ಜನ್ಯ ತಡೆ ಹಾಗೂ ಜಾಗೃತಿ ಸಮಿತಿಯ ನಾಮನಿರ್ದೇಶಕ ಸದಸ್ಯ ಹುಸೇನಪ್ಪ ಅವರು ಪೇದೆಯನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ಪೇದೆಯ ವರ್ತನೆ ಮತ್ತು ಸಮಸ್ಯೆಗಳ ಕುರಿತು ತನಿಖೆ ನಡೆಸುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟಿಗೆ ಧಕ್ಕೆ ಆಗುವಂಗೆ ಸ್ವಲ್ಪ ಒಂದು ಪೋಸ್ಟ್ ಹಾಕೊಂಡಿದ್ರು. ಆ ಪ್ರಯುಕ್ತ ನಾವು ಅವ್ರ ಜೊತೆ ಮಾತಾಡಿದ್ದೀವಿ. ಅವನು ವೈಯಕ್ತಿಕ ಕಾರಣಗಳಿಂದ ಹಾಕೊಂಡಿದ್ದಾನೆ. ಬಟ್ ಶಿಸ್ತಿನ ಇಲಾಖೆಯಲ್ಲಿ ಆ ಥರ ಹಾಕೋದು ಇಸ್ ನಾಟ್ ಪರ್ಮಿಟೆಡ್ ಆಲ್ಸೋ ಅಂಡ್ ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಸೊ ಅದ್ರ ಸಲುವಾಗಿ ನಾವೊಂದು PSI ಕಡೆಯಿಂದ ರಿಪೋರ್ಟ್ ತೊಗೊಂಡಿದ್ದೀವಿ. ರಿಪೋರ್ಟ್ ತೊಗೊಂಡ್ಬಿಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ದೀವಿ. ಒಂದನೇದ್ದು. ಎರಡನೇದ್ದು, ಸಿಬ್ಬಂದಿಯವರಿಗೆ ಯಾವುದೇ ಥರದ್ದು ಕಷ್ಟ ಇದ್ದಲ್ಲಿ, ಯಾವುದಾದ್ರು ತೊಂದರೆ ಇದ್ದಲ್ಲಿ ಅಟ್ ಆಲ್ ಲೆವೆಲ್ಸ್, ಅಟ್ ಸ್ಟೇಷನ್ ಲೆವೆಲ್ ಇರಲಿ, ಇನ್ಸ್ಪೆಕ್ಟರ್ ಲೆವೆಲಲ್ಲಿ, DSPs ಇರ್ತಾರೆ, ನಾವು ಇರ್ತೀವಿ. ನಮಗೆ ಬಂದು ವೈಯಕ್ತಿಕ ಕಾರಣದಲ್ಲಿ ಅವ್ರಿಗೇನು ಪರ್ಸನಲ್ ಇರಲಿ ಅಥವಾ ಪ್ರೊಫೆಷ್ನಲ್ ಇರಲಿ, ನಾವು ಯಾವಾಗಲೂ ಅವರಿಗೆ ಸಹಾಯ ಮಾಡೋಕ್ಕೆ ಸಿದ್ಧರಿರ್ತೀವಿ. ಅದು ಅಲ್ಲದೆ ನಮ್ಮ ಸಮಾಲೋಚಕರು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಹೋಗಿ ಅಪ್ರೋಚ್ ಆದಲ್ಲಿ ಪ್ರೊಫೆಷ್ನಲ್ ಇರಲಿ ಅಥವಾ ಸ್ಟ್ರೆಸ್ಫುಲ್ ಏನಿದ್ರು ಅವರು ಕೂಡ ಅದು ನಿವಾರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇವೆಲ್ಲ ಇಷ್ಟು ಅನುಕೂಲಗಳು ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಬಟ್ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಟ್ರೈನಿಂಗಲ್ಲೇ ನಮಗೆ ಹೇಳ್ಕೊಟ್ಟಿರ್ತಾರೆ. ಇಟ್ ಈಸ್ ಅ ನೋನ್ ಫ್ಯಾಕ್ಟ್. ಸೊ ಸ್ಟ್ರೆಸ್ ಎಲ್ಲ ಮ್ಯಾನೇಜ್ ಟ್ರೈನಿಂಗಲ್ಲಿ ಆಗಿರುತ್ತೆ. ರೆಗ್ಯುಲರ್ ಆಗಿ ಪರೇಡ್ ಮಾಡ್ತಾ ಇರ್ತೀವಿ. ಬಂದೋಬಸ್ತುಗಳು ಇದ್ದಿದೆ ಸಹಜವಾಗಿ. ಸೊ ಸ್ಟ್ರೆಸ್ ಇದ್ದಲ್ಲಿ ನಮಗೆ ಬಂದು ಕಾಣಬೇಕು. ಅವರು ಕೂಡ ನಮಗೆ ಬಂದು ಕಾರಣದಲ್ಲಿ ನಾವು ಅವರಿಗೆ ವೈಯಕ್ತಿಕವಾಗಿ ಅಟೆನ್ಷನ್ ಕೂಡ ಕೊಡ್ತಿದ್ವಿ. ಸೊ ಬಟ್ ಹಾಗೆ ಮಾಡಿದ್ದಾರೆ ಅವರು. ಸೊ ಅದ್ರ ಬಗ್ಗೆ ನಾವು ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ವಿ. ವೈಯಕ್ತಿಕ ಕಾರಣಗಳಿದ್ದಲ್ಲಿ ಯಾವಾಗಾದರೂ ರಜೆ ಕೊಡ್ತೀವಿ. ಇವ್ರಿಗೂ ಕೂಡ ಒಂದು ವರ್ಷದಲ್ಲಿ 25 ರಜೆ ತೊಗೊಂಡಿದ್ದಾರೆ ಅವರು ರಜೆ ತೊಗೊಂಡಿದ್ದಾರೆ. ಬಟ್ ಅದೇ ಹೇಳ್ತಾ ಇದೀವಲ್ಲ, ವೈಯಕ್ತಿಕ ಕಾರಣಗಳಿದ್ದಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕಾದಲ್ಲಿ ಖಂಡಿತವಾಗಿ ನಾವು ಅವ್ರಿಗೆ ಅಪ್ರೋಚ್ ಮಾಡೋದಲ್ಲಿ ನಾವು ಕೊಡ್ತೀವಿ. ಆ ಥರ ಏನು ಕೊಡ್ಲಾರ್ದಂಗೆ ಯಾರು ಆಫೀಸರ್ಸ್ ಯಾರು ಮಾಡೋದಿಲ್ಲ. ಸೊ ಅದಕ್ಕೆ ವಿಲೇಜದ ಹಂತದಲ್ಲಿ ಇನ್ಸ್ಪೆಕ್ಟರ್ಸ್ ಇರ್ತಾರೆ, DSP ಇರ್ತಾರೆ, ನಾವಿರ್ತೀವಿ. ಅಂಥದ್ದೇನಾದ್ರು ಅವ್ರು ತೊಂದರೆ ಇದ್ದಲ್ಲಿ ನಮಗೆ ಬಂದು ಮಾತಾಡಿಸ್ದಲ್ಲಿ ನಾವು ನಿವಾರಣೆ ಕೊಡ್ತೀವಿ.